ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಆ್ಯಂಡ್ ಇವಾಗ ನನಗೊಂದು ಕ್ಲಾಸ್ ಇದೆ ಶೋಭಾ ಅಪಾರ್ಟ್ಮೆಂಟಲ್ಲಿ. ಆಲ್ರೆಡಿ ಟೈಮ್ ಆಯಿತು. ಲೆಟ್ಸ್ ಗೋ ಫಾರ್ ದ್ಯಾಟ್. ಅಮ್ಮ ತರಕಾರಿ ಗ್ರೋಸರಿ ಐಟಮ್ಸ್ ಎಲ್ಲ ಇಸ್ಕೋಬೇಕು ಅಂತಂದರು. ಸೊ ಅವರೇ ಡ್ರಾಪ್ ಮಾಡಿ ಅವರೇ ಪಿಕ್ ಮಾಡ್ತೀನಿ ಅಂತಂದರು. ಆ್ಯಂಡ್ ರೀಚ್ ಆದೆ ಅಪಾರ್ಟ್ಮೆಂಟ್ಗೆ. क्यों फिर मैं यहाँ पर छोड़ते चली जाऊँ तेरे को? चलो सेकंड कर दो जल्दी से. You don't want to be my friend? So friendship. ಹೊಸ ರೋಡ್ ಜಾತ್ರೆ ಸ್ಟಾರ್ಟ್ ಆಯಿತು. ಮುಂಚೆ ಸೌಂಡ್ ಕೇಳಿಸ್ತಿದ್ಯಾ? ತೋರಿಸ್ತೀನಿ ಬನ್ನಿ. ಶಾಪಿಂಗ್ ಎಲ್ಲ ಮುಗಿಸಿ ಅಮ್ಮ ಬಂದು ಪಿಕ್ ಮಾಡಿಕೊಂಡ್ರು. ಆ್ಯಕ್ಚುಲಿ ನಾಳೆ ಒಂದು ಶೂಟ್ ಇದೆ, ಸೊ ಐಬ್ರೋ ಮಾಡಿಸೋಣ ಅಂತ ಬಂದೆ. ಐಬ್ರೋಸ್ ಇಲ್ಲ ನೀಟಾಗಿದೆ, ಬಟ್ ಸ್ಟಿಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋಣ ಅಂತ. ನನ್ನ ತಂಗಿ ಹೊಸರು ಜಾತ್ರೆಗೆ ಹೋಗೋಣ ಅಂತಂದರು. ಸೊ ಆನ್ ದ ವೇ ಟು ಜಾತ್ರೆ. ನಾ ಎಲ್ಲಿ ಹಿಂಗೆ ಬರಲ ನಾನು. ಅಲ್ಲಿ ಇಯರಿಂಗ್ಸ್, ಚಿಕ್ಕ ಇಯರಿಂಗ್ಸ್ ಚೆನ್ನಾಗಿರುತ್ತೆ ಅಲ್ಲಿ. ನಂಗೆ ಅವ್ರನ್ನ ಬಾರ್ಗೇನ್ ಮಾಡೋಕ್ಕೆ ಏನು ಗೊತ್ತಾ, 12 ಆಗ್ತಿದೆ. ನಾನು ನನ್ನ ತಂಗಿ ಎಲ್ಲ ಸುತ್ತಿದ್ದೀವಿ. ಹೊಸೂರು ಜಾತ್ರೆ ಎಲ್ಲ ನೋಡಿಕೊಂಡು ಶಾಪಿಂಗ್ ಎಲ್ಲ ಮುಗಿಸಿ ಇವಾಗ ಮನೆಗೆ ರಿಟರ್ನ್ ಆಗ್ತಿದ್ದೀವಿ. ಸೊ ಇವಾಗ ಮನೆಗೆ ಹೋಗಿ ಏನೇನೆಲ್ಲ ಈಸ್ಕೊಂಡೆ ಅಂತ ಸಪ್ರೇಟಾಗಿ ಬ್ಲಾಗ್ ಮಾಡೋವಷ್ಟು ಐಟಮ್ ಇಸ್ಕೊಂಡಿಲ್ಲ. ಈ ವಿಡಿಯೋಲ್ಲೇ ತೋರಿಸ್ತೀನಿ. ಮಮ್ಮಿ 12 ಆಯಿತು, ಒಂದು ಕಾಲ್ ಮಾಡಿಲ್ಲ. ಏನಕ್ಕೆ ಕಾಲ್ ಮಾಡಿಲ್ಲ? ಇವಾಗ ನಮ್ಮಮ್ಮ ಅಂದ್ರಲ್ಲ, ಸೊ ಹಂಗಂದರೆ ಎಲ್ಲೋ ಬೀದಿ ನಾಯಿ ಥರ ಸುತ್ತಕ್ಕೆ ಹೋಗಿದ್ದಾರೆ. ಸೊ ಕಾಲ್ ಮಾಡಿದ್ರು ವೇಸ್ಟೇ, ಎಲ್ಲೋ ಹಾಳಾಗಿ ಹೋಗಿ ಅಂತ ನಮ್ಮ ಬಿಟ್ಬಿಟ್ರು. ಎಸ್, ಸೊ ನೆನ್ನೆ ಹೊಸೂರು ಜಾತ್ರೆಗೆ ಹೋಗಿದ್ವಿ. ಆ್ಯಂಡ್ ಒಂದು 2 to 3 ಕುರ್ತೀಸ್, ಶಾರ್ಟ್ ಕುರ್ತೀಸ್ ತೊಗೊಂಡು ಬಂದ್ವಿ. ಸೊ ಅದರಲ್ಲಿ ಇದು ಆ್ಯಂಡ್ ಇದು ಮತ್ತು ಇದು ಏನು ಗೊತ್ತಾ, ಲಾಂಗ್ ಟಾಪ್ಸ್ ಹಾಕೋಕ್ಕೆ ಇವಾಗಲ್ಲ ಇಷ್ಟ ಆಗ್ತಿಲ್ಲ. ಆ್ಯಂಡ್ ಕ್ರಂಚಸ್ ಇದೊಂದು ತೊಗೊಂಡು ಬಂದೆ. ಆ್ಯಂಡ್ ಈ ಜುಮ್ಕ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನೋಡಿ ಕೆಳಗೆ ಶೆಲ್ಸ್ ಎಲ್ಲ, ಇಟ್ಸ್ ಡಿಫ್ರೆಂಟ್. ಆ್ಯಂಡ್ ಈ ಕ್ಲಿಪ್ ರಿಂಗ್ ಥರನೂ ಹಾಕೋಬೋದಿತ್ತು ಹೀಗೆ. ಆ್ಯಂಡ್ ಈ ಇಯರಿಂಗ್ ಕ್ಯೂಟ್. ಏನು ಗೊತ್ತಾ, ಈ ಥರ ಜಾತ್ರೆದಲ್ಲೆಲ್ಲ ಈ ಥರ ಕ್ಲಿಪ್ಸು ಇಟ್ ಇಸ್ ವೆರಿ ಅಫೋರ್ಡಬಲ್. ಇಟ್ ಈಸ್ ಜಸ್ಟ್ 50. ಬಟ್ ಇದು ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ದೆಲ್ ಟೆಲ್ ಅಟ್ಲೀಸ್ಟ್ 150 to 200 ದೆಲ್ ಟೆಲ್ ದಿಸ್. ನೋ. ಮತ್ತು ಸ್ಯಾರಿ ಪೆನ್ ಇದು 50 ಅಷ್ಟೇ. ಇದು 50. ಆ್ಯಂಡ್ ಈ ಹ್ಯಾಂಡ್ ಬ್ಯಾಗ್ ಮತ್ತು ಕ್ಲಿಪ್. ಆ್ಯಂಡ್ ಈ ಥರದ ಕ್ಲಿಪ್ಪು ಇಟ್ ಈಸ್ ಓನ್ಲಿ 20. ಬಟ್ ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲಿ ದೇ ಚಾರ್ಜ್ ಅಟ್ಲೀಸ್ಟ್ 40 to 50. ಇದೂ 20. ಆ್ಯಂಡ್ ಈ ಬ್ಯಾಗ್ ಇದಷ್ಟೇ ಇಸ್ಕೊಂಡು ಬಂದಿತ್ತು. ಈ ಜಾತ್ರೆದಲ್ಲಿ ಏನು ಇಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂದರೆ ಈ ಚಿಕ್ಕ ಆ್ಯಕ್ಸಸರೀಸ್ ಇಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಕ್ಲಿಪ್ಸು, ರಿಂಗ್ಸು, ಇಯರಿಂಗ್ಸು ಕಲೆಕ್ಷನ್ ಚೆನ್ನಾಗಿರುತ್ತೆ, ಅಫೋರ್ಡಬಲ್ ಆಗಿರುತ್ತೆ. ಎಸ್, ಸೊ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಷ್ಟೇ. ಟಾಟಾ ಬಾಯ್.